ವಿದ್ವಾಂಸರಿಗೆ ಅತ್ಯಂತ ಸಂತೋಷದಾಯಕವಾದುದು ಇವರ ಮಾತಿನ ಸರಣಿ. ಬಾಲ ಸಂಘಮಪಿ ಬೋಧಯಭೃಶಂ ದುರ್ನಿರೂಪವಚನಂಚ ಪಂಡಿತೈಹಿ. ಕೇಳಲಿಕ್ಕೆ ಕುಳಿತಂಥ ಸಾಮಾನ್ಯ ಜನರಿಗೆ ಅವರ ಮಾತು ಓ ಹೀಗಿರಬಹುದು ಅಂತ ಅತ್ಯಂತ ಸುಲಭವಾಗಿ ಅರ್ಥ ಆಗ್ತಾ ಇತ್ತು. ಆದ್ರೆ ಅದೇ ಕವಿಗಳಿಗೆ, ಅದೇ ಜ್ಞಾನಿಗಳಿಗೆ ಅವರ ಮಾತನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಷ್ಟು ಅರ್ಥಗರ್ಭಿತವಾದ ಮಾತನ್ನ ತ್ರಿವಿಕ್ರಮ ಪಂಡಿತಾಚಾರ್ಯರು ತಮ್ಮ ಆ ಮಾತಿನಲ್ಲಿ ತುಂಬಿರ್ತಾ ಇದ್ರು. ಕೃಷ್ಣದೇವರಾಯನ ಸನ್ಮಾನಕ್ಕೆ ಒಳಗಾದಂತ ಯತಿಕುಲ ತಿಲಕ ಚಕ್ರವರ್ತಿಗಳು ವ್ಯಾಸರಾಜರು. ತಿರುಮಲೆಯ 7 ಬೆಟ್ಟಗಳಲ್ಲಿ ಯಾವ ಶ್ರೀನಿವಾಸನಿದ್ದಾನೆ, ಆ ಶ್ರೀನಿವಾಸನ ಪೂಜೆಗೆ ತೊಂದರೆ ಆದ ಸಂದರ್ಭದಲ್ಲಿ 12 ವರ್ಷಗಳ ಕಾಲ ನಿರಂತರ ಬೆಟ್ಟವನ್ನು ಹತ್ತಿ ಆ ಶ್ರೀನಿವಾಸನ ಪೂಜೆಯನ್ನ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾದಂತಹ ಮಹಾನುಭಾವರು ಶ್ರೀಮದ್ ವ್ಯಾಸರಾಜ ತೀರ್ಥರು. ಇವತ್ತಿಗೂ ಕೂಡ ಆ ತಿರುಮಲೆ ಬೆಟ್ಟದಲ್ಲಿ ಹೋಗಿ ನೋಡಿದರೆ ವ್ಯಾಸರಾಜರ ಆನ್ಹಿಕ ಮಂಟಪವನ್ನ ಇವತ್ತಿನ ತನಕವೂ ಕೂಡ ನಾವು ಕಾಣಬಹುದಾಗಿದೆ. ಯಾಕೆ ಅವರಿಗೆ ಒಂದು ಗೌರವವನ್ನು ಕೊಡೋದಕ್ಕೋಸ್ಕರ ಆ ಆನ್ಹಿಕ ಮಂಟಪವನ್ನು ಇವತ್ತಿಗೂ ಕೂಡ ಅದನ್ನು ಅಲ್ಲಿ ಉಳಿಸಿಕೊಂಡಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪೋವಿದ್ಯಾ ವಿರಕ್ತ್ಯಾದಿ ಕಲ್ಯಾಣಗುಣಶಾಲಿನಃ ವಿಶ್ವೇಶತೀರ್ಥ ಶ್ರೀಪಾದಾನ್ ವಂದೇ ವಿದ್ಯಾ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ಆನಂದತೀರ್ಥ ಭಗವತ್ಪಾದರ ಒಂದು ಚರಣ ಕಮಲಗಳಲ್ಲಿ ನಮಸ್ಕರಿಸಿ, ಹಾಗೆ ಭಾರತೀ ದೇವಿಯ ಒಂದು ಪ್ರಾರ್ಥನೆಯನ್ನು ಮಾಡಿ ಅಂಥ ಆನಂದ ತೀರ್ಥರ ಒಂದು ಮಹತ್ವವನ್ನು ಸಾರಿದ ದೊಡ್ಡ ಮಹಾನುಭಾವರು ಅಂತ ಹೇಳಿದರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ತ್ರಿವಿಕ್ರಮ ಪಂಡಿತಾಚಾರ್ಯರ ವಾಕ್ಯ ಮಹತ್ವ, ಅವರು ಹೇಗಿದ್ದಾರೆ, ವಾಸ್ತವಿಕವಾಗಿ ಒಬ್ಬ ಗೃಹಸ್ಥರು ಮಾಡಿದ ಸ್ತೋತ್ರಗಳನ್ನು ಯಾವ ಯತಿಗಳೂ ಕೂಡ ಪಾರಾಯಣ ಮಾಡಿದ್ದನ್ನು ನಾವು ಇವತ್ತಿನ ತನಕವೂ ಕೂಡ ನೋಡಿಲ್ಲ. ಆದರೆ ಇವತ್ತಿನ ದಿನ ಯಾವ ತ್ರಿವಿಕ್ರಮ ಪಂಡಿತಾಚಾರ್ಯರಿದ್ದಾರೆ, ಹಾಗೆ ಅವರ ಮಗನಾದಂಥ ಯಾವ ನಾರಾಯಣ ಪಂಡಿತಾಚಾರ್ಯರಿದ್ದಾರೆ, ಅವರಿಬ್ಬರೂ ಬರೆದಂಥ ವಾಯುಸ್ತುತಿ ಎಂಬ ಸ್ತೋತ್ರ, ನಾರಾಯಣ ಪಂಡಿತರು ಬರೆದಂಥ ಯಾವ ಮಧ್ವವಿದಯ ಎಂಬ ಗ್ರಂಥ ಇದೆ, ಎಲ್ಲ ಪ್ರತಿಯೊಬ್ಬ ಗೃಹಸ್ಥ, ಬ್ರಹ್ಮಚಾರಿ, ಸನ್ಯಾಸಿ ಪ್ರತಿಯೊಬ್ಬರೂ ಕೂಡ ಪಾರಾಯಣವನ್ನು ಮಾಡಿ ಆ ಮುಖ್ಯ ಪ್ರಾಣನ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಅಂಥ ಮಹಾನುಭಾವರು ಮೂಲತಃ ಅದ್ವೈತಿಗಳಾದ ಯಾವ ತ್ರಿವಿಕ್ರಮ ಪಂಡಿತಾಚಾರ್ಯರಿದ್ದಾರೆ, ಮಧ್ವಾಚಾರ್ಯರ ಪಾಂಡಿತ್ಯಕ್ಕೆ ವಿದ್ವತ್ತಿಗೆ ಮನಸೋತು ಅವರ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿದ ಮಹಾನುಭಾವರೇ ಈ ತ್ರಿವಿಕ್ರಮ ಪಂಡಿತಾಚಾರ್ಯರು. ನಾರಾಯಣ ಪಂಡಿತಾಚಾರ್ಯರೇ ತಮ್ಮ ತಂದೆಯ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಕಲಭಾಷಣ ಏವ ಸೂರಿ ಪೋತಃ ಕವಿರಾಸೀತ್ ಅನವದ್ಯ ಪದ್ಯವಾದಿ. ತ್ರಿವಿಕ್ರಮ ಪಂಡಿತರು ತಮ್ಮ ಬಾಲ್ಯದಲ್ಲಿ ಇದ್ದಾಗಲೇ ಇನ್ನೂ ತೊದಲು ನುಡಿಯನ್ನ ನುಡಿತಾ ಇರುವ ಸಂದರ್ಭದಲ್ಲಿಯೇ ಯಾವ ದೋಷಗಳೂ ಕೂಡ ಇಲ್ಲದೆ ಇರುವಂತೆ ಅದ್ಭುತವಾದ ಕಾವ್ಯವನ್ನು ಮಾಡಿದಂಥ ದೊಡ್ಡ ಜ್ಞಾನಿಗಳು ಆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಅಂಥ ತ್ರಿವಿಕ್ರಮ ಪಂಡಿತಾಚಾರ್ಯರ ವಾಣಿ ಹೇಗಿದೆ ಅನ್ನೋದನ್ನ ನಾರಾಯಣಾಚಾರ್ಯರ ಮಾತಿನಲ್ಲಿ ನೋಡೋದು ಅಂತಾದರೆ, कठिनापि कविश्लाघ्या त्रैविक्रम सरस्वती सुवर्णयोग
सन्दृश्या वरा वज्रमणिर्यथा ಜಗತ್ತಿನಲ್ಲಿ ಬಂಗಾರ ಹೇಗೆ ಸಿಗತ್ತೆ? ಬಂಗಾರದ ಗಟ್ಟಿ ಏನೂ ಕೂಡ ಸಿಗಲ್ಲ. ಆ ಬಂಗಾರದ ನಿಕ್ಷೇಪ ಇರುವಂಥ ಸ್ಥಳದಲ್ಲಿ ಉತ್ಖನನವನ್ನು ಮಾಡಿದಾಗ ಹನಿ ಹನಿ ಕೂಡಿ ಯಾವ ರೀತಿಯಾಗಿ ನಮಗೆ ಬಂಗಾರದ ಗಟ್ಟಿಯನ್ನಾಗಿ ಮಾಡ್ತೇವೋ ಅದರ ಮೇಲ್ನೋಟಕ್ಕೆ ಬಂಗಾರವೇ ಇಲ್ವೋ ಏನೋ ಅಂತ ಅನಿಸತ್ತೆ. ಹಾಗೆ ವಜ್ರದ ಹರಳನ್ನು ಸಂಪಾದನೆ ಮಾಡಬೇಕಾದರೆ ಜೀವನದಲ್ಲಿ ಎಷ್ಟು ಕಷ್ಟವನ್ನು ನಾವು ಪಡ್ತೇವೆ. ಅಷ್ಟು ಕಷ್ಟಪಟ್ಟರೂ ಚಿಂತೆ ಇಲ್ಲ, ವಜ್ರದ ಹರಳು ಮಾತ್ರ ನಮಗೆ ಜೀವನದಲ್ಲಿ ಬೇಕು ಅಂತ ನಾವು ಅಂತೇವೆ. ಅದೇ ರೀತಿ ಈ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಾತೂ ಕೂಡ ಹಾಗೆ ಇದೆ. ಯಾಕೆ? ಹೇಗಿರತ್ತೆ ಈ ತ್ರಿವಿಕ್ರಮ ಪಂಡಿತಾಚಾರ್ಯರ ವಾದದ ಸರಣಿ, ಮಾತಿನ ಸರಣಿ ಅಂತ ಕೇಳಬೇಕಾದ್ರೆ ಆ ನಾರಾಯಣಾಚಾರ್ಯ ಹೇಳ್ತಾ ಇದ್ದಾರೆ, ಕಠಿಣಾಪಿ ಕವಿಶ್ಲಾಘ್ಯ, ಅತ್ಯಂತ ಕಠಿಣವಾದಂಥ ಪದಗಳಂತೆ. ಹಾಗಂಥೇಳಿ ಯಾರೂ ಕೂಡ ಇವರ ಮಾತನ್ನ, ಇವರ ಗ್ರಂಥಗಳ ಅಧ್ಯಯನವನ್ನು ಮಾಡೋದೇ ಇಲ್ಲ ಅಂತ ಅಲ್ಲ. ವಿದ್ವಾಂಸರಿಗೆ ಅತ್ಯಂತ ಸಂತೋಷದಾಯಕವಾದುದು ಇವರ ಮಾತಿನ ಸರಣಿ. ಬಾಲ ಸಂಘಮಪಿ ಬೋಧಯಭೃಶಂ ದುರ್ನಿರೂಪವಚನಂಚ ಪಂಡಿತೈಹಿ. ಕೇಳಲಿಕ್ಕೆ ಕುಳಿತಂಥ ಸಾಮಾನ್ಯ ಜನರಿಗೆ ಅವರ ಮಾತು ಓ ಹೀಗಿರಬಹುದು ಅಂತ ಅತ್ಯಂತ ಸುಲಭವಾಗಿ ಅರ್ಥ ಆಗ್ತಾ ಇತ್ತು. ಆದರೆ ಅದೇ ಕವಿಗಳಿಗೆ, ಅದೇ ಜ್ಞಾನಿಗಳಿಗೆ ಅವರ ಮಾತನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಷ್ಟು ಅರ್ಥಗರ್ಭಿತವಾದ ಮಾತನ್ನ ತ್ರಿವಿಕ್ರಮ ಪಂಡಿತಾಚಾರ್ಯರು ತಮ್ಮ ಆ ಮಾತಿನಲ್ಲಿ ತುಂಬಿರ್ತಾ ಇದ್ರು. ನೋಡಿ, ಯಾವಾಗ ಈ ತ್ರಿವಿಕ್ರಮ ಪಂಡಿತರು ತಮ್ಮ ಜೀವನದಲ್ಲಿ ಅತ್ಯಂತ ಉದ್ಗ್ರಂಥಗಳ ಅಧ್ಯಯನವನ್ನು ಮಾಡಲಿಕ್ಕೆ ಆರಂಭ ಮಾಡಿ ಸ್ವಂತ ಪಾಂಡಿತ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಆರಂಭ ಮಾಡಿದರೋ ಆಗ ಏನಾಯಿತು ಅಂತ ಹೇಳಿದ್ರೆ, ಅಪಿ ಭಾನು ಪುರಸ್ಸರ ಸಮಸ್ತ ಪ್ರಯಯು ಕೀಟ ಮಣಿಪ್ರಭತ್ವಮಾಶು. ತ್ರಿವಿಕ್ರಮ ಪಂಡಿತಾಚಾರ್ಯರು ಹುಟ್ಟೋ ತನಕ ಅಥವಾ ಶಾಸ್ತ್ರ ಪ್ರಪಂಚಕ್ಕೆ ಬರೋ ತನಕ ಅಲ್ಲಿ ಇಲ್ಲಿ ಇದ್ದಂಥ ಆ ಮಿಣುಕು ಹುಳದಂತೆ ಇರುವ ಪಂಡಿತರು ನಾವೇ ದೊಡ್ಡ ವಿದ್ವಾಂಸರು ಅಂತ ಅಹಂಕಾರವನ್ನು ಪಡ್ತಾ ಇದ್ರನ್. ಒಬ್ಬ ಮಾತನ್ನೇ ಹೇಳ್ತಾನೆ, ಯಾವ ಒಂದು ಪ್ರದೇಶದಲ್ಲಿ ಒಬ್ಬ ವಿದ್ವಾಂಸ ಇಲ್ಲವೋ ಅಲ್ಪ ಸ್ವಲ್ಪ ಓದಿದವನೇ ಅವನೇ ದೊಡ್ಡ ವಿದ್ವಾಂಸ. ಅದಕ್ಕೆ ಒಬ್ಬ ಗ್ರಂಥಕಾರ ಹೇಳ್ತಾನೆ, ಏರಂಡೋಪಿ ದ್ರುಮಾಯತೆ ಅಂತ ಒಂದು ಮಾತನ್ನೇ ಹೇಳ್ತಾನೆ. ಆದ್ದರಿಂದ ತ್ರಿವಿಕ್ರಮ ಪಂಡಿತರು ಈ ಶಾಸ್ತ್ರ ಪ್ರಪಂಚಕ್ಕೆ ಬರೋ ತನಕ ಮಾತ್ರ ಉಳಿದವರಿಗೆ ಅವಕಾಶ ಹೊರತು ಇವರು ಬಂದ ಮೇಲೆ ಇವರ ವಿದ್ವತ್ತಿನ ಮುಂದೆ ಉಳಿದ ಎಲ್ಲ ವಿದ್ವಾಂಸರು ಕೂಡ ಮಿಣುಕು ಹುಳದ ಕಾಂತಿಯನ್ನು ಹೊಂದಿಬಿಟ್ರು ಅಂತ ಹೇಳಿದ್ರೆ ಅವರ ಪಾಂಡಿತ್ಯದ ಮುಂದೆ ಇವರು ಸೋಲನ್ನು ಒಪ್ಪಿಕೊಂಡ ಬಿಟ್ಟರು ಅಂತ ಹೇಳ್ತಾರೆ. ಇಂಥ ತ್ರಿವಿಕ್ರಮ ಪಂಡಿತಾಚಾರ್ಯರು ಏನು ಮಾಡಿದ್ರು? ಮತ್ತೆ ಅವರ ಮಗನ ಮಾತಿನಲ್ಲೇ ಕೇಳೋದಾದ್ರೆ ಮಧ್ವಾಚಾರ್ಯರ ಸಿದ್ಧಾಂತವನ್ನ ತಕ್ಷಣಕ್ಕೆ ಸ್ವೀಕಾರ ಮಾಡಿದಂಥವರಲ್ಲ. ಯಾಕೆ? ಮಧ್ವಾಚಾರ್ಯರೊಟ್ಟಿಗೆ ವಾದ ಸರಣಿಯನ್ನು ಆರಂಭ ಮಾಡ್ತಾರೆ. ಎಷ್ಟು ದಿನ ವಾದ ಆಯಿತು ಅಂತ ಹೇಳಿದ್ರೆ, ಸಪ್ತಾಷ್ಟಾನಿ ದಿನಾನ್ನೇವಂ ವಾದಂಕೃತ್ವಾ ಸಹ ಮುನ ನಿರುತ್ತರಂ ತಂ ನಿಶ್ಚೋದ್ಯಂ ಚಕ್ರೇ ಚಕ್ರಾಯುಧ ಪ್ರಿಯ ಅಂತ ಒಂದು ಮಾತು. ಸಪ್ತ ಅಷ್ಟ 8+7 ಅಂದರೆ 15 ದಿನಗಳ ಪರ್ಯಂತ ನಿರಂತರವಾಗಿ ಅದ್ವೈತ ವಿದ್ವಾಂಸರಲ್ಲೇ ಅಗ್ರಗಣ್ಯರಾದ ಯಾವ ತ್ರಿವಿಕ್ರಮ ಪಂಡಿತರಿದ್ದಾರೆ ಆ ತ್ರಿವಿಕ್ರಮ ಪಂಡಿತರೊಟ್ಟಿಗೆ ವಾಕ್ಯಾರ್ಥವನ್ನು ನಡೆಸಿ ಆ ವಾಕ್ಯಾರ್ಥದಲ್ಲಿ ಸೋಲಿಸಿ ಆ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡಿದ್ದಾರೆ ಮಧ್ವಾಚಾರ್ಯರು. ನಮಗೆ ಒಂದೇ ಒಂದು ಪ್ರಶ್ನೆ ಬರುತ್ತೆ, ಅದ್ಯಾಕೆ ಮಧ್ವಾಚಾರ್ಯರು 15 ದಿನದ ತನಕ ಕಾದ್ರು? ಒಂದೇ ದಿನದಲ್ಲೇ ಜೀವೋತ್ತಮರಾದಂಥ ಯಾವ ವಾಯುದೇವರಿದ್ದಾರೆ ಒಂದೇ ದಿನದಲ್ಲೇ ಆ ವಿಕ್ರಮ ಪಂಡಿತರನ್ನು ಸೋಲಿಸಿ ಬಿಡಬಹುದಿತ್ತಲ್ವಾ? ಅಂದರೆ ಮಧ್ವಾಚಾರ್ಯರು ನಮ್ಮಂತೆ ಆಲೋಚನೆ ಮಾಡೋರಲ್ಲ. ಯಾಕೆ? ಅಷ್ಟು ಸಾಮರ್ಥ್ಯ ಇದ್ದರೂ ಕೂಡ ತ್ರಿವಿಕ್ರಮ ಪಂಡಿತರಲ್ಲಿ ಇದ್ದ ಯಾವ ವಿದ್ವತ್ತಿದೆ ಅದು ಜಗತ್ತಿಗೆ ಗೊತ್ತಾಗಬೇಕಾಗ್ತಾ ಇತ್ತು.
ಒಂದೇ ದಿನದಲ್ಲಿ ಸೋಲಿಸಿದರೆ ಆ ಪಾಂಡಿತ್ಯ ಜಗತ್ತಿಗೆ ಗೊತ್ತೇ ಆಗ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಮಧ್ವಾಚಾರ್ಯರು ನಿರಂತರ 15 ದಿನಗಳ ಪರ್ಯಂತ ವಾಕ್ಯಾರ್ಥವನ್ನು ನಡೆಸಿ ಅಂಥ ದಿಗ್ಗಜ ಪಂಡಿತರನ್ನು ಸೋಲಿಸಿದಂಥ ಮಹಾನುಭಾವರೇ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಕೃಷ್ಣ ಪರಮಾತ್ಮನು ಕೂಡ ಜರಾಸಂಧನ ಭಯಕ್ಕೆ ಓಡಿ ಹೋದ. ಭೀಮನೂ ಕೂಡ ಅನೇಕ ಬಾರಿ ಜರಾಸಂಧನನ್ನು ಕೊಲ್ಲಲಿಕ್ಕೆ ಅವಕಾಶ ಸಿಕ್ಕರೂ ಕೂಡ ಬಿಟ್ಟ. ಯಾಕೆ ಅಂದರೆ ಜರಾಸಂಧನ ಸಾಮರ್ಥ್ಯ ಜಗತ್ತಿಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಅನೇಕ ಬಾರಿ ಆ ಜರಾಸಂಧನಿಂದ ಪೀಡೆಗೆ ಒಳಗಾಗಿ ಕೊನೆಗೆ ಬ್ರಾಹ್ಮಣ ವೇಷದಿಂದ ಹೋಗಿ ಆ ಜರಾಸಂಧನ ಸಂಹಾರವನ್ನು ಮಾಡ್ತಾರೆ ಆ ಭೀಮಸೇನ ದೇವರು ಅನ್ನೋ ಕಥೆಯನ್ನ ಹೇಗೆ ನಾವು ಮಹಾಭಾರತದಲ್ಲಿ ಕೇಳ್ತೇವೋ ಅದರಂತೆ ಈ ತ್ರಿವಿಕ್ರಮ ಪಂಡಿತರೊಟ್ಟಿಗೂ ಕೂಡ 15 ದಿನಗಳ ಪರ್ಯಂತ ವಾಕ್ಯಾರ್ಥವನ್ನು ನಡೆಸಿ ಆ ದಿಗ್ಗಜ ಪಂಡಿತರನ್ನು ಸೋಲಿಸಿ ಅವರ ವಿದ್ವತ್ತನ್ನು ಜಗತ್ತಿಗೆ ತೋರಿಸಿದಂಥ ಅತ್ಯಂತ ಕರುಣಾಶಾಲಿಗಳು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅಂಥ ಯಾವ ಆನಂದ ತೀರ್ಥ ಭಗವತ್ಪಾದರ ವಿದ್ವತ್ತಿಗೆ ಮಣಿದು ಶಿಷ್ಯತ್ವವನ್ನು ವಹಿಸಿಕೊಂಡು ಬಂದಂಥ ಯಾವ ತ್ರಿವಿಕ್ರಮ ಪಂಡಿತರಿದ್ದಾರೆ ಆ ತ್ರಿವಿಕ್ರಮ ಪಂಡಿತರ ಮಾತೂ ಕೂಡ ನನಗೆ ಒಂದು ದಾರಿದೀಪವಾಗಲಿ ಅನ್ನೋ ಹಿನ್ನೆಲೆಯಲ್ಲಿ ನಾರಾಯಣಾಚಾರ್ಯರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಪ್ರಾರ್ಥನೆಯನ್ನ ಮಾಡ್ತಾ ಅವರ ಮಕ್ಕಳಾದ ನಾರಾಯಣ ಪಂಡಿತಾಚಾರ್ಯರನ್ನೂ ಕೂಡ ಈ ಒಂದು ಆರಂಭದ ಒಂದು ಶ್ಲೋಕಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದಾರೆ. ವಾಣಿ ಪಾಣಿತಲಾಸಕ್ತ ವೀಣಾರವ ವಿಡಂಬಿನಿ ನಾನಾ ಪ್ರಬಂಧ ಚತುರಾ ಭಾತಿ ನಾರಾಯಣಾರ್ಯಗೀಹಿ. ಈ ಸರಸ್ವತಿ ದೇವಿ ಕೈಯಲ್ಲಿ ಸದಾ ಕಾಲ ವೀಣೆ ಇರುತ್ತೆ. ಆದರೆ ಆ ವೀಣೆಯನ್ನು ಬಾರಿಸಲಿಕ್ಕೆ ಯಾವ ಜನರೂ ಇಲ್ಲ ಅಂದರೆ ತಗೊಂಡೆ ಅಂತಾನೆ ಮಾಡ್ಲಿಕ್ಕೆ ಸಾಧ್ಯ. ಆದರೆ ಸರಸ್ವತಿ ದೇವಿಯ ಕೈಯಲ್ಲಿ ಇದ್ದ ವೀಣೆಯನ್ನ ಹೇಗೆ ಬಾರಿಸಬೇಕು ಅಂತ ಹೇಳಿದ್ರೆ ಸುಮ್ಮನೆ ಬಾರಿಸೋ ನಮ್ಮಂಥ ಅಯೋಗ್ಯರೆಲ್ಲ ಅದನ್ನು ಬಾರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೊರತು ಯಾರು ನಾರಾಯಣ ಪಂಡಿತಾಚಾರ್ಯರ ಗ್ರಂಥಗಳೆಂಬ ಯಾವ ಒಂದು ರತ್ನಗಳಿದೆ ಆ ರತ್ನಗಳಿಂದ ಆ ವೀಣೆಯನ್ನು ಬಾರಿಸಲಿಕ್ಕೆ ಸಾಧ್ಯವಾಗಿದೆ. ನಾರಾಯಣ ಪಂಡಿತಾಚಾರ್ಯರ ವ್ಯಕ್ತಿತ್ವ ಎಂತಹದ್ದು ಅಂತ ಹೇಳಿದರೆ ಅವರ ಹಿನ್ನೆಲೆಯನ್ನು ಗಮನಿಸ್ತಾ ಇಡೀ ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನ 16 ಸರ್ಗಗಳಲ್ಲಿ ಮಾಧ್ವ ಸಮಾಜಕ್ಕೆ ಕೊಟ್ಟಂತ ದೊಡ್ಡ ಒಬ್ಬ ಮಹಾಪುರುಷರು ನಾರಾಯಣ ಪಂಡಿತಾಚಾರ್ಯರು. ಅವರೇ ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ, ಮಧ್ವಾಚಾರ್ಯರ ಕಥೆಗಳು ಇನ್ನೂ ಸಾವಿರಾರು ಕಥೆಗಳನ್ನು ನಾನು ಕೇಳಿದ್ದೇನೆ, ಕೇಳಿದ್ದೆಲ್ಲವನ್ನೂ ಕೂಡ ನಾನು ಬರೆದಿಲ್ಲ. ಯಾರ್ಯಾರು ನನಗೆ ಕಥೆಗಳನ್ನು ಹೇಳಿದ್ದಾರೋ ಆ ಕಥೆಗಳನ್ನು ಇನ್ನಷ್ಟು ಜನರ ಹತ್ತಿರ ವಿಚಾರ ಮಾಡಿದಾಗ ಅವರೂ ಕೂಡ ಅದೇ ರೀತಿಯಾಗಿ ಕಥೆಯನ್ನು ಹೇಳಿದ್ದಾರೆ. ಅಂಥ ಕಥೆಗಳನ್ನು ಮಾತ್ರ ನಾನು ಈ ಗ್ರಂಥದಲ್ಲಿ ದಾಖಲಾತಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಅಂತ ಹೇಳ್ತಾರೆ. ಅನೇಕ ದಾರ್ಶನಿಕರ ವಿಜಯಗಳನ್ನು ನಾವು ನೋಡ್ತೇವೆ. ಆದರೆ ಆ ವಿಜಯಗಳನ್ನು ನೋಡಬೇಕಾದ್ರೆ ಒಂದು ವಿಜಯದಲ್ಲಿ ಆ ದಾರ್ಶನಿಕ ಆಚಾರ್ಯರನ್ನು ಹೊಗಳ್ತಾರೆ, ಇನ್ನೊಂದು ದಾರ್ಶನಿಕ ಆಚಾರ್ಯರನ್ನು ತೆಗಳ್ತಾರೆ. ಆದರೆ ನಮ್ಮ ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನ ನಿರೂಪಣೆ ಮಾಡಲಿಕ್ಕೆ ಅನೇಕ ವಿಜಯಗಳು ಯಾವತ್ತೂ ಕೂಡ ಬರಲೇ ಇಲ್ಲ. ಅದು ಬಂದಿದ್ದೊಬ್ಬರದ್ದೇ, ಅದು ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿದಂಥ ಮಧ್ವ ವಿಜಯ ಎಂಬಂತಹ ಒಂದು ಗ್ರಂಥ. ಪೂಜ್ಯ ವಿದ್ಯಾಮಾನ್ಯ ತೀರ್ಥರು ಸತ್ಯಧ್ಯಾನ ತೀರ್ಥರ ಶಿಷ್ಯರು, ಪೇಜಾವರ ಮಠಾಧೀಶರ ಗುರುಗಳಾದ ವಿದ್ಯಾಮಾನ್ಯ ತೀರ್ಥರು ಒಂದು ಮಾತನ್ನು ಹೇಳ್ತಾ ಇದ್ರು, ನೀವು ಶಾಸ್ತ್ರಾಧ್ಯಯನವನ್ನ ಜೀವನದಲ್ಲಿ ನಡೆಸಬೇಕು ಅಂತಾದರೆ ಆರಂಭದಲ್ಲಿ ಯಾವ ಗ್ರಂಥಗಳ ಅಧ್ಯಯನವನ್ನು ನಡೆಸಬೇಕು ಅಂತ ಹೇಳಿದ್ರೆ ಹೇಳ್ತಾ ಇದ್ರು ಮಹಾನುಭಾವರಾದ ತಪಸ್ವಿಗಳು, ಮೊದಲು
ನಾರಾಯಣ ಪಂಡಿತರು ಬರೆದ ಮಣಿಮಂಜರಿ ಎಂಬ ಗ್ರಂಥ. ಅದರ ನಂತರ ನಾರಾಯಣ ಪಂಡಿತರು ಬರೆದ ಆಚಾರ್ಯ ಮಧ್ವರ ಜೀವನ ಚರಿತ್ರೆಯನ್ನು ನಿರೂಪಿಸುವಂಥ ಯಾವ ಮಧ್ವವಿದೆ ಎಂಬ ಗ್ರಂಥ ಇದೆ, ಆ ಗ್ರಂಥದ ಅಧ್ಯಯನವನ್ನು ಅವಶ್ಯವಾಗಿ ಮಾಡಲೇಬೇಕು. ಪ್ರತಿಯೊಬ್ಬ ಬ್ರಾಹ್ಮಣನಾಗಿ ಮಾಧ್ವನಾಗಿ ಹುಟ್ಟಿದ ನಾವೆಲ್ಲರೂ ಕೂಡ ಮಧ್ವಾಚಾರ್ಯರ ಅನುಯಾಯಿಗಳು ಅಂತ ಬಾಯಿ ಬಿಟ್ಟು ಹೆಮ್ಮೆಯಿಂದ ಹೇಳ್ಕೋಬೇಕು ಅಂತಾದರೆ ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿದ ಯಾವ ಮಧ್ವವಿದೆ ಎಂಬ ಗ್ರಂಥ ಇದೆ, ಈ ಗ್ರಂಥದ ಅಧ್ಯಯನವನ್ನು ಜೀವನದಲ್ಲಿ ಅವಶ್ಯ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದರು ವಿದ್ಯಾಮಾನ್ಯ ತೀರ್ಥರು. ಅಷ್ಟು ಮಹತ್ವ ಆ ಮಧ್ವವಿದೆಯ ಗ್ರಂಥಕ್ಕೆ ಇದೆ. ಪೂಜ್ಯ ದೊಡ್ಡ ತಪಸ್ವಿಗಳು ವಿಷ್ಣು ತೀರ್ಥರು ಅಂತ, ಆ ವಿಷ್ಣು ತೀರ್ಥರು ನಾರಾಯಣ ಪಂಡಿತರು ಮಾಡಿದ ಮಧ್ವವಿದೆಯ ಗ್ರಂಥದ ಮಹತ್ವವನ್ನು ಹೇಳ್ತಾ ಅವ್ರ ಹತ್ರ ಕೇಳ್ತಾರಂತೆ, ಏನು ನೀವು ಸನ್ಯಾಸಿಗಳಾಗಿದ್ದೀರಾ? ಒಬ್ಬ ಸ್ಮಾರ್ತ, ಯಾರೋ ಒಬ್ಬ ಗೃಹಸ್ಥ, ಆ ಗೃಹಸ್ಥ ಮಾಡಿದ ಯಾವ ಮಧ್ವವಿದೆಯ ಗ್ರಂಥ ಇದೆ ಅದನ್ನು ನೀವು ಪಾರಾಯಣ ಮಾಡ್ತೀರಲ್ಲ, ನಿಮಗೆ ತಲೆ ಸರಿ ಇದೆನೋ ಇಲ್ವೋ ಅಂತ ವಿಷ್ಣು ತೀರ್ಥರ ಹತ್ತಿರ ಪ್ರಶ್ನೆಯನ್ನು ಮಾಡಿದ್ದನು. ವಿಷ್ಣು ತೀರ್ಥರು ಹೇಳ್ತಾರೆ, ಈ ಗ್ರಂಥದ ಮಹತ್ವ ಏನು ಅಂತ ನನಗೆ ಪ್ರಶ್ನೆ ಮಾಡ್ತಾ ಇದೆಯಲ್ಲ, ನಾನು ನಿಂಗೆ ತಿಳಿಸ್ಕೊಡ್ತೇನೆ ಅಂತ ಹೇಳಿ ಎಷ್ಟೋ ವರ್ಷಗಳ ಪರ್ಯಂತ ತೊಳೆಯದ ಇರುವಂಥ ಯಾವ ತಾಮ್ರದ ತಂಬಿಗೆ ಇದೆ ಅಂಥ ತಾಮ್ರದ ತಂಬಿಗೆಯನ್ನು ತರಿಸಿ ಆ ತಾಮ್ರದ ತಂಬಿಗೆಯಲ್ಲಿ ನೀರನ್ನು ತುಂಬಿಸಿ ಭೂಮಿಯಲ್ಲಿ ಹುದುಗಿಸಿಟ್ಟು 16 ಸರ್ಗ ಮಧ್ವವಿದೆಯ ಗ್ರಂಥವನ್ನು ಪಾರಾಯಣ ಮಾಡಿ ಪುನಃ ಆ ತಾಮ್ರದ ತಂಬಿಗೆಗಳನ್ನು ತೆಗೆದಾಗ ಸುವರ್ಣ ಚಿನ್ನದ ತಂಬಿಗೆಗಳಾಗಿತ್ತು. ಹಾಗಾದರೆ ತಾಮ್ರದ ತಂಬಿಗೆ ಅಂಥ ತಪಸ್ವಿಗಳು ಪಾರಾಯಣ ಮಾಡಿದಾಗ ಚಿನ್ನದ ತಂಬಿಗೆಗಳಾಗಿತ್ತು ಅಂತ ಹೇಳಿದ್ರೆ, ಹಾಗಾದರೆ ನಾರಾಯಣ ಪಂಡಿತರು ರಚನೆ ಮಾಡಿದಂಥ ಮಧ್ವವಿದೆಯ ಗ್ರಂಥದ ಮಹತ್ವ ಎಷ್ಟು ಅನ್ನೋದನ್ನು ನಾವು ತಿಳ್ಕೋಬೇಕು. ಅಂಥ ಯಾವ ನಾರಾಯಣ ಪಂಡಿತಾಚಾರ್ಯರಿದ್ದಾರೆ, ಆ ನಾರಾಯಣ ಪಂಡಿತಾಚಾರ್ಯರ ವಾಣಿಯೂ ಕೂಡ ತ್ರಿವಿಕ್ರಮ ಪಂಡಿತಾಚಾರ್ಯರ ವಾಣಿಯಂತೆ ನನಗೂ ಕೂಡ ದಾರಿ ದೀಪವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಈ ನಾರಾಯಣಾಚಾರ್ಯರು. ಹೀಗೆ ನಿರೂಪಣೆಯನ್ನ ಮಾಡ್ತಾ ವ್ಯಾಸರಾಜರನ್ನ ನಮಸ್ಕಾರ ಮಾಡ್ತಾ ಇದ್ದಾರೆ ನಾರಾಯಣಾಚಾರ್ಯರು. ಹೇಗಿದ್ದಾರೆ ವ್ಯಾಸರಾಜರು? ವ್ಯಾಸರಾಜರ ಬಗ್ಗೆ ಪರಿಚಯವನ್ನು ಮಾಡಿಕೊಡುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಕೃಷ್ಣದೇವರಾಯನಿಗೆ ಬಂದ ದೊಡ್ಡ ಕುಹು ಯೋಗವನ್ನೇ ಪರಿಹಾರ ಮಾಡಿ ಕೃಷ್ಣದೇವರಾಯನ ಸನ್ಮಾನಕ್ಕೆ ಒಳಗಾದಂಥ ಯತಿಕುಲ ತಿಲಕ ಚಕ್ರವರ್ತಿಗಳು ವ್ಯಾಸರಾಜರು. ತಿರುಮಲೆಯ 7 ಬೆಟ್ಟಗಳಲ್ಲಿ ಯಾವ ಶ್ರೀನಿವಾಸನಿದ್ದಾನೆ, ಆ ಶ್ರೀನಿವಾಸನ ಪೂಜೆಗೆ ತೊಂದರೆ ಆದ ಸಂದರ್ಭದಲ್ಲಿ 12 ವರ್ಷಗಳ ಕಾಲ ನಿರಂತರ ಬೆಟ್ಟವನ್ನು ಹತ್ತಿ ಆ ಶ್ರೀನಿವಾಸನ ಪೂಜೆಯನ್ನು ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾದಂತಹ ಮಹಾನುಭಾವರು ಶ್ರೀಮದ್ ವ್ಯಾಸರಾಜ ತೀರ್ಥರು. ಇವತ್ತಿಗೂ ಕೂಡ ಆ ತಿರುಮಲೆ ಬೆಟ್ಟದಲ್ಲಿ ಹೋಗಿ ನೋಡಿದರೆ ವ್ಯಾಸರಾಜರ ಆನ್ಹಿಕ ಮಂಟಪವನ್ನು ಇವತ್ತಿನ ತನಕವೂ ಕೂಡ ನಾವು ಕಾಣಬಹುದಾಗಿದೆ. ಯಾಕೆ ಅವರಿಗೆ ಒಂದು ಗೌರವವನ್ನು ಕೊಡೋದಕ್ಕೋಸ್ಕರ ಆ ಆನ್ಹಿಕ ಮಂಟಪವನ್ನು ಇವತ್ತಿಗೂ ಕೂಡ ಅದನ್ನು ಅಲ್ಲಿ ಉಳಿಸಿಕೊಂಡಿದ್ದಾರೆ. ಅಂಥ ವ್ಯಾಸರಾಜರು ಏನು ಮಾಡಿದ್ದಾರೆ? वृन्दारवनमन्दार मकरन्द सहोदरी विश्रुता विजयं दद्यात् व्यासतीर्थार्य भारती विश्रुता विजयं दद्यात् व्यासतीर्थार्य भारती. ವ್ಯಾಸರಾಜರ ಮಹತ್ವವನ್ನ ಬರೀ ಶ್ರೀನಿವಾಸನ ಪೂಜೆಯನ್ನು ಮಾಡಿದ್ದಾರೆ, ಕೃಷ್ಣದೇವರಾಯನ
ಕುಹು ಯೋಗವನ್ನು ಪರಿಹಾರ ಮಾಡಿದ್ದಾರೆ. ಇಷ್ಟೇ ತಿಳ್ಕೊಂಡ್ರೆ ಉಪಯೋಗ ಇಲ್ಲ. ವ್ಯಾಸರಾಜರು ಆಗಿನ ಕಾಲದಲ್ಲಿ ಇದ್ದ ಕೃಷ್ಣದೇವರಾಯನಿಗೆ ಬಂದ ಒಬ್ಬ ಕೃಷ್ಣದೇವರಾಯನ ಕುಹು ಯೋಗವನ್ನು ಪರಿಹಾರ ಮಾಡಿದರೆ ಇವತ್ತಿನ ದಿನಗಳಲ್ಲಿ ಇಡೀ ಸಮಾಜಕ್ಕೇನೆ ದೊಡ್ಡ ಕುಹು ಯೋಗ ಬಂದಿದೆ. ಕುಹು ಯೋಗ, ಅಂಥ ಕುಹು ಯೋಗವನ್ನು ಪರಿಹಾರ ಮಾಡೋದಕ್ಕೋಸ್ಕರವೇ ಆ ವ್ಯಾಸರಾಜರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ತಾತ್ಪರ್ಯ ಚಂದ್ರಿಕಾ, ಜಯತೀರ್ಥರು ಬರೆದ ತತ್ವಪ್ರಕಾಶಿಕಾ ಎಂಬ ಗ್ರಂಥದ ವ್ಯಾಖ್ಯಾನ ರೂಪವಾದ ಯಾವ ತಾತ್ಪರ್ಯ ಚಂದ್ರಿಕಾ ಅನ್ನೋ ಗ್ರಂಥ ಇದೆ. ಹಾಗೆ ನ್ಯಾಯಾಮೃತ ಅನ್ನುವಂತಹ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಈ ಗ್ರಂಥದ ಮೇಲೆ ಇನ್ನೂ ಒಂದು ಗ್ರಂಥವನ್ನು ರಚನೆ ಮಾಡಿದರು, ತರ್ಕತಾಂಡವ. ವ್ಯಾಸರಾಜರು ನ್ಯಾಯಾಮೃತ ಗ್ರಂಥವನ್ನು ರಚನೆ ಮಾಡಿದಾಗ ನೈಯಾಯಿಕರಿಗೆ ಸ್ವಲ್ಪ ತುಂಬ ಸಂತೋಷ ಆಯಿತು. ಯಾಕೆ? ನಮ್ಮ ನ್ಯಾಯಗಳನ್ನೇ ಅವಲಂಬಿಸಿಕೊಂಡು ಇವತ್ತಿನ ದಿನ ವ್ಯಾಸರಾಜರು ಪರಮತೀಯರನ್ನು ಖಂಡನೆ ಮಾಡಿದ್ದಾರೆ ಅಂತ ಹೇಳಿದರೆ ಆಗ ನಮ್ಮ ಸಿದ್ಧಾಂತಕ್ಕೆ ಎಷ್ಟು ಮಹತ್ವ ಅಂತ ಅಹಂಕಾರ ಪಟ್ಟಾಗ ಆಗ ವ್ಯಾಸರಾಜರು ಖಂಡನೆ ಮಾಡೋದಕ್ಕೋಸ್ಕರವೇ ಬರೆದಂಥ ಒಂದು ಗ್ರಂಥ ತರ್ಕತಾಂಡವ. ಯಾವ ತರ್ಕ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ನ್ಯಾಯ ವೈಶೇಷಿಕರು, ಅವರ ಎಲ್ಲ ಪ್ರಮೇಯಗಳನ್ನೂ ಕೂಡ ಖಂಡನೆ ಮಾಡೋದಕ್ಕೋಸ್ಕರ ಬರೆದಂಥ ಒಂದು ಅದ್ಭುತವಾದ ಗ್ರಂಥವೇ ಈ ತರ್ಕತಾಂಡವ ಅನ್ನುವಂತಹ ಗ್ರಂಥ. ಹೀಗೆ ವ್ಯಾಸತ್ರಯಾದಿಗಳ ಮೂಲಕ ಇಡೀ ತಾತ್ವಿಕ ಪ್ರಪಂಚಕ್ಕೆ ಅದ್ಭುತ ಕೊಡುಗೆಯನ್ನು ಕೊಟ್ಟಂತಹ ಮಹಾನುಭಾವರೇ ಶ್ರೀಮದ್ ವ್ಯಾಸತೀರ್ಥರು ಅಂತ ಹೇಳ್ತಾರೆ. ಒಬ್ಬ ಪಕ್ಷಧರ ಮಿಶ್ರ ಅನ್ನುವಂತಹ ಒಬ್ಬ ದೊಡ್ಡ ದಾರ್ಶನಿಕ, ಫಿಲಾಸಫರ್, ಅವನು ಹೇಳ್ತಾನೆ, ಶ್ರೀಪಾದರಾಜರ ಹತ್ತಿರ ಬಂದು ಬ್ರಹ್ಮಣ್ಯ ತೀರ್ಥರ ಹತ್ತಿರ ಆಶ್ರಮ ಸ್ವೀಕಾರ ಮಾಡಿದ್ರು. ಶ್ರೀಪಾದರಾಜರ ಹತ್ತಿರ ಆಶ್ರಮ ಕೊಟ್ಟ ಬ್ರಹ್ಮಣ್ಯ ತೀರ್ಥರೇ ವಿದ್ಯಾಭ್ಯಾಸಕ್ಕೋಸ್ಕರ ಕಳಿಸಿಕೊಡ್ತಾರೆ ವ್ಯಾಸತೀರ್ಥರನ್ನ. ಅಂಥ ವ್ಯಾಸತೀರ್ಥರ ಮಹತ್ವವನ್ನು ನಿರೂಪಣೆ ಮಾಡ್ತಾ ಇರಬೇಕಾದ್ರೆ ಪಕ್ಷಧರ ಮಿಶ್ರ ಅನ್ನುವಂಥ ವ್ಯಕ್ತಿ ಅವರನ್ನು ಹೆಂಗೆ ಕೊಂಡಾಡ್ತಾನೆ ಅಂತ ಹೇಳಿದ್ರೆ, ಯದಧೀತಂ ತದಧೀತಂ ಯದನಧೀತಂ ತದಪ್ಯಧೀತಂ ಪಕ್ಷಧರ ಮಿಶ್ರೋ ನಾವೈಕ್ಷಿ. ಈ ಪಕ್ಷಧರ ಮಿಶ್ರ ಜಗತ್ತಿನಲ್ಲಿ ಇಲ್ಲಿ ತನಕವೂ ಕೂಡ ನನ್ನನ್ನು ಖಂಡನೆ ಮಾಡಲಿಕ್ಕೆ ಯಾವ ವಿದ್ವಾಂಸನೂ ಕೂಡ ಹುಟ್ಟಿಲ್ಲ ಅಂತ ತಿಳ್ಕೊಂಡಿದ್ದೆ. ಆದರೆ ನಿಮ್ಮ ಶಿಷ್ಯರಾದ ಯಾವ ವ್ಯಾಸತೀರ್ಥರಿದ್ದಾರೆ, ಈ ವ್ಯಾಸತೀರ್ಥರ ಮಹಿಮೆಯಂತಹದ್ದು ಅಂದರೆ ಪಕ್ಷಧರ ಮಿಶ್ರ ಎಂಬ ವಿದ್ವಾಂಸ ಯಾವುದನ್ನು ಕಲಿತಿದ್ದಾನೋ ಅದನ್ನೆಲ್ಲವನ್ನೂ ಕಲಿತಿದ್ದಾರೆ. ಅಷ್ಟೇ ಅಲ್ಲ, ಈ ಪಕ್ಷಧರ ಮಿಶ್ರ ಯಾವುದನ್ನು ಕಲ್ತಿಲ್ವೋ ಅದನ್ನೂ ಕೂಡ ಕಲ್ತಿದ್ದಾರೆ ನಿಮ್ಮ ಶಿಷ್ಯರಾದ ವ್ಯಾಸತೀರ್ಥರು. ಇದು ಯಾವಾಗ ಹೇಳಿದ್ದು? ವ್ಯಾಸರಾಜರು ಇದ್ದಾಗಲ್ಲ. ಇದ್ದಾಗ ಅವರ ಮಹಿಮೆಯನ್ನು ಕೊಂಡಾಡೋ ದೊಡ್ಡ ಸಂಗತಿಯೇ ಅಲ್ಲ. ವ್ಯಾಸತೀರ್ಥರು ಸಂಚಾರ ನಿಮಿತ್ತ ಎಲ್ಲೋ ಹೋದಾಗ ಆ ಪಕ್ಷಧರ ಮಿಶ್ರ ಸಂಚಾರತ್ವೇನ ಇಲ್ಲಿ ಬಂದಾಗ, ಶ್ರೀಪಾದರಾಜರ ಹತ್ತಿರ ಬಂದಾಗ, ಆಗ ಶ್ರೀಪಾದರಾಜರ ಹತ್ತಿರ ವ್ಯಾಸತೀರ್ಥರ ಮಹಿಮೆಯನ್ನು ಕೊಂಡಾಡ್ತಾನೆ ಅಂತ ಹೇಳಿದ್ರೆ, ವ್ಯಾಸತೀರ್ಥರ ಮಹಿಮೆ, ಶಾಸ್ತ್ರ ಪಾಂಡಿತ್ಯ, ತಾತ್ವಿಕ ಪ್ರಪಂಚಕ್ಕೆ ಕೊಟ್ಟ ಕೊಡುಗೆ ಎಷ್ಟು ಇದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. ಇಂಥ ಒಂದು ವ್ಯಾಸತೀರ್ಥರ ವಾಣಿ ಹೇಗಿದೆ ಅಂತ ಹೇಳಿದರೆ, ಆನಂದ ತೀರ್ಥರ ಒಂದು ಶಾಸ್ತ್ರ ಎಂಬ ದೊಡ್ಡ ಉದ್ಯಾನವನ, ನಮ್ಮ ಈಗಿನ ಕಾಲದ ಉದ್ಯಾನವನದಂತೆ ಬರೀ ಹೂ ಗಿಡ ಅಥವಾ ಉಪಯೋಗಕ್ಕೆ ಬಾರದೆ ಇರತಕ್ಕಂತಹ ಕಾಂಗ್ರೆಸ್ ಗಿಡ ಅಂಥ ಗಿಡಗಳು ಇರತಕ್ಕಂತಹ ಉದ್ಯಾನವನ ಅಲ್ಲ. ಶಾಸ್ತ್ರಗಳೆಂಬ ಉದ್ಯಾನವನದಲ್ಲಿ ಮಂದಾರ ವೃಕ್ಷದಂತೆ ವ್ಯಾಸತೀರ್ಥರ ವಾಣಿ ಯಾವುದು? ತಾತ್ಪರ್ಯ ಚಂದ್ರಿಕಾ, ತರ್ಕತಾಂಡವ, ನ್ಯಾಯಾಮೃತ ಮೊದಲಾದ ಗ್ರಂಥಗಳು ಶೋಭಿಸ್ತಾ ಇರಬೇಕಾದರೆ ಇಂಥ ವ್ಯಾಸತೀರ್ಥರ ಮಹಿಮೆ ಏನಂತ ಹೇಳಬೇಕು? ಹೇಳ್ತಾರೆ, ಈ ಗ್ರಂಥಗಳ ಅಧ್ಯಯನವನ್ನು ಮಾಡೋದ್ರಿಂದ ನಮಗೆ ಜೀವನದಲ್ಲಿ ಏನು ಫಲ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅಪೇಕ್ಷೆ ಪಡ್ತಿರ್ತಾನೆ, ಸದಾ ಕಾಲ ನಾನು ಯುವಕನೇ ಆಗಿರಬೇಕು, ಮರಣವೇ ನನಗೆ ಬರಬಾರ್ದು ಅಂತ ಹೇಳ್ತಾನೆ. ಮನುಷ್ಯ ಯಾವುದಕ್ಕೆ ಹೆದರದೆ ಇದ್ದರೂ ಕೂಡ
ಮೃತ್ಯುವಿಗೆ ಹೆದರಿದಷ್ಟು ಯಾವ ಒಂದು ವಸ್ತುವಿಗೂ ಕೂಡ ಜಗತ್ತಿನಲ್ಲಿ ಮನುಷ್ಯ ಹೆದರಲಾರ. ಅಂಥ ಒಂದು ಮರಣವನ್ನೇ ಪರಿಹಾರ ಮಾಡಿ ಕೊಡತ್ತಂತೆ ಈ ವ್ಯಾಸತೀರ್ಥರ ಗ್ರಂಥ. ಮರಣ ಪರಿಹಾರ ಮಾಡೋದು ಅಂತ ಹೇಳಿದ್ರೆ ಸಾವೇ ಇಲ್ಲ ಅಂತ ಅರ್ಥ ಅಲ್ಲ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟುತ್ತಾನೆ ಅಂತ ಹೇಳಿದ್ರೆ ಅವನಿಗೆ ಸಾವು ಕಟ್ಟಿಟ್ಟ ಬುತ್ತಿ, ಸಾಯ್ತಾನೆ ಅಂತ ಹೇಳಿದ್ರೆ ಹುಟ್ಟು ಕೂಡ ಅವನಿಗೆ ಕಟ್ಟಿಟ್ಟ ಬುತ್ತಿ. ಹಾಗಾದ್ರೆ ಮರಣವೇ ಇಲ್ಲ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಜೀವನದಲ್ಲಿ ಯಾವತ್ತೂ ಕೂಡ ಮರಣ ಬಾರದೇ ಇರುವಂತೆ ಅವನ್ ನೋಡ್ಕೋತಾನೆ ಅಂತ ಹೇಳಿದ್ರೆ ನಚ ಪುನರಾವರ್ತತೆ ನಚ ಪುನರಾವರ್ತತೆ. ಪುನರಾವೃತ್ತಿ ರಹಿತವಾದ ಇನ್ನೊಂದು ಸಲ ಬರಲಿಕ್ಕಾಗದೇ ಇರುವಂತ ವೈಕುಂಠ ಲೋಕಕ್ಕೆ ಆ ಪರಮಾತ್ಮ ನಮ್ಮನ್ನು ಕರ್ಕೊಂಡು ಹೋಗ್ತಾನಂತೆ ವ್ಯಾಸತೀರ್ಥರು ರಚನೆ ಮಾಡಿದ ಗ್ರಂಥಗಳ ಅಧ್ಯಯನದಿಂದ. ಆದ್ದರಿಂದ ಯಾವ ವ್ಯಾಸತೀರ್ಥರಿದ್ದಾರೆ, ನಾರಾಯಣ ಪಂಡಿತರು, ತ್ರಿವಿಕ್ರಮ ಪಂಡಿತರು, ಸರಸ್ವತೀ ದೇವಿ, ಆನಂದ ತೀರ್ಥ ಭಗವತ್ಪಾದರು, ಇವರು ನಮ್ಮ ಜೀವನದಲ್ಲಿ ಇತೋಪ್ಯತಿಶಯವಾಗಿ ಶಾಸ್ತ್ರ ದೀಕ್ಷೆಯನ್ನು ಕೊಟ್ಟು ರಾಯರು ಬರೆದ ಗ್ರಂಥಗಳ ಅಧ್ಯಯನವನ್ನು ಮಾಡಿ ಇವರೆಲ್ಲರ ಅನುಗ್ರಹಕ್ಕೂ ಕೂಡ ನಾವು ಪಾತ್ರರಾಗೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.